ಹಾಸನದಲ್ಲಿ ಈ ಅಹಿಂದ ಸ್ವಾಭಿಮಾನಿ ಸಮಾವೇಶ ಯಾರಿಗೋಸ್ಕರ ಇದು? ಯಾರಿಗೋಸ್ಕರ ಸ್ವಾಮಿ? 5ನೇ ತಾರೀಕು ಮಾಡ್ತಾ ಇದ್ದಿಲ್ಲ ಅಹಿಂದ. ನಮ್ಮಲ್ಲಿ ಒಂದು ಗಾದೆ ಇದೆ, ಸಂಕಟ ಬಂದಾಗ ವೆಂಕಟರಮಣ ಅಂತ. ಸಿದ್ದರಾಮಯ್ಯನಿಗೆ ಸಂಕಟ ಬಂದಾಗೆಲ್ಲ ಅಹಿಂದ ನೆನ್ಕೊಂಡ್ಬಿಡ್ತಾರೆ. ಸಿದ್ದರಾಮಯ್ಯನಿಗೂ ಸಂಕಟ ಬಂದಾಗ ಅಹಿಂದ ವೆಂಕಟರಮಣ ಅವ್ರಿಗೆ ತಮ್ಮ ಸ್ವಾರ್ಥಕ್ಕಾಗಿ ಅಹಿಂದ ಬಳಸ್ಕೊತಾ ಇರುತ್ತೆ. ಅಹಿಂದ ಏನು ಮಾಡಿದ್ದೀರಿ ಹೇಳಿ ಅಪ್ಪ? ದಲಿತರಿಗೆ ಏನು ಮಾಡಿದ್ರಿ? ಮತ್ತು ನಮ್ಮ ಅಲ್ಪಸಂಖ್ಯಾತರಿಗೆ ಏನು ಮಾಡಿದ್ರಿ? ಹಿಂದುಳಿದವರಲ್ಲಿ ನಿಮ್ಮ ಜಾತಿ ಕುರುಬರಿಗೆ ಏನು ಮಾಡಿದ್ರಿ ಹೇಳಿ? ಕುರುಬರಿಗೂ ಏನೂ ಮಾಡಲಿಲ್ಲ ನೀವು. ಸುಮ್ಮನೆ ಜೈ ಜೈ ಅಂದ್ಕೊಂಡು ಕುರುಬರ ಐಕ್ಳು ಸುತ್ತಾವೆ ಸುಮ್ಮನೆ. ಯಾವ ಸ್ವಾಭಿಮಾನ? ಯಾರಿಗೋಸ್ಕರ ಮಾಡ್ತಾಯಿದ್ದೀರ ನೀವು? ಯಾರು ಸಲುವಾಗಿ ಮಾಡ್ತಾಯಿದ್ದೀರಾ ಇದನ್ನು? ನಿಮ್ಮ ತಪ್ಪೆಲ್ಲ ಮುಚ್ಕೊಳ್ಳೋದಕ್ಕೆ ಮಾಡ್ತಾಯಿದ್ದೀರಾ ಒಂದೊಂದಾಗಿ ಈ ಥರದಾಗಿ. ಹಾಗಾಗಿ ಸಿದ್ದರಾಮಯ್ಯನವರು 5ನೇ ತಾರೀಕು ಒಳಗೆ ಸ್ಪಷ್ಟೀಕರಣ ಕೊಡಬೇಕು ಮುಖ್ಯಮಂತ್ರಿಗಳು. ಯಾಕೆಂದರೆ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಒಂದು ಸಭೆ ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ಬಟ್ ವಾಟ್ ಫಾರ್ ದಿಸ್? ಇದರಲ್ಲಿ ಇಡೀ ಮೆಷಿನರಿನೇ ಉಪಯೋಗ ಆಗಿಬಿಡುತ್ತೆ. ಇಡೀ ಸರ್ಕಾರದ ಮೆಷಿನರಿನೇ ಉಪಯೋಗ ಆಗಿಬಿಡುತ್ತೆ ಇದರಲ್ಲಿ. ಮತ್ತು ನಿಮ್ಮ ಜೊತೆಯಲ್ಲಿ ಪಾಪ ಭಾಳ ಸತ್ಯವಂತ ಮಂತ್ರಿಗಳಿದ್ದಾರೆ ಪಾಪ ಅವರು. ನನಗೆ ಅರ್ಥ ಆಗ್ತಾಯಿಲ್ಲ. ನಮ್ಮ ಜಿಲ್ಲಾ ಮಂತ್ರಿ ನಮ್ಮ ಮಹದೇವಪ್ಪನವರು ಮತ್ತು ನಮ್ಮ ಪಿರಿಯಾಪಟ್ಟಣದ ವೆಂಕಟೇಶ್ ಅವರು, ಅಲ್ಲ ನೀವು ಎಷ್ಟು ಓಪನ್ನಾಗಿ ಸ್ಟೇಟ್ಮೆಂಟ್ ಮಾಡ್ತಾಯಿದ್ದೀರಾ? ಅಯ್ಯೋ ದೇವ, ಏನಾಗಿದೆ ಮೂಡಾದಲ್ಲಿ? ಏನೂ ಆಗಿಲ್ಲ. ಸುಮ್ಮನೆ ಆಪಾದನೆ. ಹೈಕೋರ್ಟ್ ನಾಗ ಚೈತನ್ಯ ಎಂಥ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ನಾಗಪ್ರಸನ್ನ ಎಂಥ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ. ಹೈಕೋರ್ಟ್ ಜಡ್ಜ್ಮೆಂಟ್, ಲೋಕಾಯುಕ್ತ, ಇಡಿ ಇವೆಲ್ಲ ಇಷ್ಟೆಲ್ಲ ನುಗ್ಗಿದೆಲ್ಲ ಏನೂ ಆಗಿಲ್ಲ ಅಂತಿರಲ್ಲ. ಎಷ್ಟು ಧೈರ್ಯವಾಗಿ ಸುಳ್ಳು ಹೇಳ್ತೀರಿ ಸರ್ಕಾರ ನೀವು? ಮಂತ್ರಿಗಳು ಎಷ್ಟು ಧೈರ್ಯವಾಗಿ ಸುಳ್ಳು ಹೇಳ್ತೀರ ನೀವು? ಅಯ್ಯೋ ದೇವ. ಅಹಿಂದ ಸಮಾವೇಶ ಅಂದರೆ ಬರೀ ಹಂಗಾದ್ರೆ ಏನು ಈ ಸರ್ಕಾರ ಇರೋದು ಬರೀ ಅಹಿಂದಗಳಿಗೆ? ಹಾಗೆ ನೀವು ಬೇರೆಯವ್ರಿಗಿಲ್ವೇ? ನೀವು 136 ಸೀಟು ಈ ನಾಡಿನ ಎಲ್ಲ ವರ್ಗದವರು, ಮೇಲ್ವರ್ಗದವರು ಸೇರಿ ಎಲ್ಲ ವರ್ಗದವರು ಸೇರಿ 136 ಸೀಟ್ ಕೊಟ್ಟಿದ್ದಾರೆ ಸ್ವಾಮಿ. ಬರೀ ಅಹಿಂದದವರೇ ಕೊಟ್ಟಿಲ್ಲ ನಿಮಗೆ. ಈ ಥರ ನೀವು ಹೋಗುವಂಥದ್ದನ್ನು ತಾವು ಮುಖ್ಯಮಂತ್ರಿಗಳು ಮರ್ತು